ಹಗಲು ರಾತ್ರಿ ಶೋಧ ಇಂಚಿಂಚು ಜಾಲಾಟ ನೀರಾವರಿ ಟೆಂಡರ್ ಆಗಿದೆಯಾ ಗೋಲ್ಮಾಲ್ ಸಿಬಿಐ ಇಡಿ ಎಂಟ್ರಿ ಆದ್ರೆ ಯಾರಿಗೆಲ್ಲ ಸಂಕಷ್ಟ ಐಟಿ ಶಾಕ್ ಆಪ್ತರಿಂದಲೇ ಆಪತ್ತು ನಿನ್ನೆ ರಾಜ್ಯದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಸಖತ್ ಬೇಟೆಯಾಡಿದ್ರು ಬಿಎಸ್ವೈ ಆಪ್ತನ ಮನೆಯಲ್ಲಿ ತಡರಾತ್ರಿಯವರೆಗೂ ಕೂಡ ಶೋಧವನ್ನ ಮಾಡಲಾಯಿತು ಪರಿಶೀಲನೆಯನ್ನ ಮಾಡಲಾಯಿತು ನಿನ್ನೆ ರಾತ್ರಿ 6 ಮಂದಿ ಅಧಿಕಾರಿಗಳಿಂದ ಶೋಧವನ್ನ ಮಾಡಲಾಯಿತು ಅಂದ್ರೆ ಕಂಟಿನ್ಯೂ ಆಯಿತು ಬೆಳಗ್ಗೆ 6ರಿಂದ ಅಂದ್ರೆ 6:06ವರೆಗೆ ದಾಳಿಯನ್ನ ಮಾಡಿದಂಥವ್ರು ಆ ಒಂದು ಶೋಧವನ್ನ ಮುಂದುವರಿಸಿದ್ರು ಮುಂಜಾನೆ 5 ಗಂಟೆಗೆ 3 ಅಧಿಕಾರಿಗಳು ನಿರ್ಗಮಿಸಿರುವಂಥದ್ದು ಮುಂಜಾನೆ 5 ಗಂಟೆಗೆ 3 ಅಧಿಕಾರಿಗಳು ನಿರ್ಗಮಿಸಿದ್ದಾರೆ ಅಂದ್ರೆ ಶಿಫ್ಟ್ ವೈಸ್ ಬಂದ್ಬಿಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿರುವಂಥದ್ದು ದಾಖಲೆಗಳ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ ಮಹತ್ವದ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು ಇನ್ನು 3 ಅಧಿಕಾರಿಗಳಿಂದ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ ನೀರಾವರಿ ಕುರಿತ ಟೆಂಡರ್ ಡಾಕ್ಯುಮೆಂಟ್ಸ್ಗಳು ಕೂಡ ಪತ್ತೆಯಾಗಿದೆಯಂತೆ ಈ ಒಂದು ಐಟಿ ರೈಡ್ನಲ್ಲಿ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಿಸಿದಂಥ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ದಾಳಿಯ ಸಂದರ್ಭದಲ್ಲಿ ಇನ್ನು ಮುಂದುವರೆದಿದೆ ಐಟಿ ಇಲಾಖೆ ಅಧಿಕಾರಿಗಳ ಒಂದು ಪರಿಶೀಲನೆಯನ್ನ ಏನು ಮಾಡ್ತಾ ಇದ್ದಾರೆ ಅದಿನ್ನೂ ಕೂಡ ಮುಂದುವರೆದಿರುವಂಥದ್ದು ದಾಳಿ ಮುಂದುವರೆದಿದೆ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಯಾವೆಲ್ಲ ದಾಖಲೆಗಳು ಸಿಕ್ಕಿರ್ತವೆ ಅದರ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಐಟಿ ಇಲಾಖೆ ಅಧಿಕಾರಿಗಳು ಅದಿನ್ನೂ ಕೂಡ ಕಂಟಿನ್ಯೂ ಆಗಿದೆ ಬಿಎಸ್ವೈ ಆಪ್ತರ ಮೇಲೆ ಐಟಿ ದಾಳಿ ಆಗಿದ್ದಾದ್ರೂ ಯಾಕೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕೆಲವರನ್ನ ಈಗಲೂ ಕೂಡ ಕಾಡ್ತಾ ಇದೆ ಐಟಿ ಅಧಿಕಾರಿಗಳಿಗೆ ದಾಳಿಯಲ್ಲಿ ಏನೆಲ್ಲ ಸಿಕ್ತು ಹಾಗಾದ್ರೆ ಅನ್ನೋದ್ರ ಬಗ್ಗೆ ನ್ಯೂಸ್ 18ನಲ್ಲಿ ಐಟಿ ದಾಳಿಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಐಟಿ ಇಲಾಖೆ ಅಧಿಕಾರಿಗಳು ಬಿಎಸ್ವೈ ಆಪ್ತರ ಮನೆಗಳ ಮೇಲೆ ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ದಾಳಿ ಮಾಡಿದ್ದು ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಆಪ್ತ ಆಗಿರುವಂತ ಉಮೇಶ್ ಮನೆ ಮೇಲೆ ದಾಳಿ ಆಗಿತ್ತು ಉಮೇಶ್ಗೆ ತಡರಾತ್ರಿಯವರೆಗೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು ಇವತ್ತು ಮತ್ತೆ ಬಿಎಸ್ವೈ ಆಪ್ತರಿಗೆ ಐಟಿ ಸಂಕಟ ತಪ್ಪಿಲ್ಲ ನ್ಯೂಸ್ 18ನಲ್ಲಿ ಐಟಿ ದಾಳಿಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಐಟಿ ಇಲಾಖೆ ಅಧಿಕಾರಿಗಳ ಒಂದು ದಾಳಿ ಇನ್ನು ಉಮೇಶ್ ಮನೆಯಲ್ಲಿ ಏನೆಲ್ಲ ಸಿಕ್ತು ಅಂತ ನೋಡೋದಾದ್ರೆ ಬಾಗಲಗುಂಟೆ ಬಳಿ ಇರುವಂತ ಸೈಟ್ನ ದಾಖಲೆಗಳು ಸಿಕ್ಕಿದ್ದಾವಂತೆ ನೆಲಮಂಗಲ ಬಳಿ ಇರುವಂತ ಜಮೀನಿನ ಪತ್ರಗಳು ಸಿಕ್ಕಿರುವಂಥದ್ದು ಸಹಕಾರ ನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಏನಿದೆ ಅದ್ರ ಬಗ್ಗೆನೂ ಕೂಡ ದಾಖಲೆ ಸಿಕ್ಕಿದೆಯಂತೆ ಆಲ್ಮೋಸ್ಟ್ ಅವರ ಮನೆಯಲ್ಲಿ ಸಿಕ್ಕಿರುವಂತ ದಾಖಲೆಗಳ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ಐಟಿ ಇಲಾಖೆ ಅಧಿಕಾರಿಗಳು ನಾಗಸಂದ್ರದ ಮೆಟ್ರೋ ಬಳಿ ಕೂಡ ಮತ್ತೊಂದು ಕಟ್ಟಡ ಇದೆಯಂತೆ ಅದ್ರ ಬಗ್ಗೆನೂ ಕೂಡ ದಾಖಲೆ ಸಿಕ್ಕಿದೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು ನೀರಾವರಿ ಇಲಾಖೆಗಳ ಟೆಂಡರ್ ದಾಖಲೆಗಳು ಕೂಡ ಸಿಕ್ಕಿದ್ದಾವಂತೆ ಟೆಂಡರ್ನ ದಾಖಲೆಗಳು ಸಿಕ್ಕಿರುವಂಥದ್ದು ಇಲ್ಲಿ ಮೇನ್ ಆಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉಮೇಶ್ ಸಾಕಷ್ಟು ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವರೇ ನೋಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಅದೆಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗುತ್ತೆ ಆಂಧ್ರದ ಗುತ್ತಿಗೆದಾರರಿಗೆ ಹೆಚ್ಚು ಟೆಂಡರ್ ಕೊಟ್ಟಿದ್ದಂಥ ಆರೋಪದ ಮೇಲೆ ಸಾಕಷ್ಟು ಜನ ಕರ್ನಾಟಕದವರು ದೂರನ್ನ ಕೂಡ ಕೊಟ್ಟಿದ್ರು ಇವ್ರ ಮೇಲೆ ಇನ್ನ ನಿನ್ನೆ